Hey guys, welcome to my YouTube channel Vlog with Arshu. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಬಂದು ಒಂದು ಮೀಶೋಯಿಂದ ನಾನು ವೆಜಿಟೇಬಲ್ ಚಾಪರ್ ತರಿಸಿದ್ದೀನಿ. ಅದು ಹೇಗಿದೆ ಏನು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದ್ರ ಜೊತೆಗೆ ವೆಜಿಟೇಬಲ್ಸ್ನ ಇಡೋದಕ್ಕೆ ಅಂತ ಹೇಳಿ ಒಂದು ಕಂಟೈನರ್ನ ತರಿಸಿದ್ದೀನಿ, ಅದು ಕೂಡ ಅನ್ಬಾಕ್ಸಿಂಗ್ ಮಾಡ್ತೀನಿ. ಹೇಗಿದೆ ಅಂತ ನಾನು ಕೂಡ ಇನ್ನೂ ಓಪನ್ ಮಾಡಿ ನೋಡಿಲ್ಲ, ನೋಡಬೇಕು. ಎಕ್ಸೈಟಿಂಗ್ ಆಗಿದ್ದೀನಿ, ಬನ್ನಿ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದು ನೋಡಿ, ಇದರಲ್ಲಿ ವೆಜಿಟೇಬಲ್ ಚಾಪರ್ ಇದೆ ಈ ಒಂದು ಬಾಕ್ಸಲ್ಲಿ. ಇದನ್ನು ಅನ್ಬಾಕ್ಸ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಬಂದು ಇದರಲ್ಲಿ ಬಾಕ್ಸ್ ಇದೆ, ಇದರಲ್ಲಿ ಕಂಟೈನರ್ ಬಾಕ್ಸ್ ಇದೆ. ಆ್ಯಂಡ್ ಇನ್ನೊಂದು ಹೇಳೋದು ಬರ್ತಿದ್ದೆ, ಅದು ಬಂದು ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಇದನ್ನೇ ಫಸ್ಟ್ ತೋರಿಸ್ತೀನಿ. ಇದು ಕ್ಲಿಪ್ಸ್ ಬರುತ್ತಲ್ಲ, ಅಂದರೆ ಅನಿಸ್ತೀವಲ್ಲ ಗೋಡೆಗೆ, ಇದು ಓಕೆ ಈ ಥರ ಇದು ತರಿಸಿದ್ದೆ. ಇದು ಚೆನ್ನಾಗಿದೆ, ಇನ್ನೂ ಒಂದು ಟ್ರೈ ಮಾಡಿಲ್ಲ, ನೆನ್ನೆನೇ ಬಂತು ಇದು. ಅದು ಏನಾದರೂ ಆ ಬಾಕ್ಸ್ ಬಂತು ಅಂದರೆ ಡೆಲಿವರಿ ಆದರೆ ಓಪನ್ ಮಾಡೋರ್ಗು ಒಂಥರ ಸಮಾಧಾನ ಇರಲ್ಲ ಅಲ್ಲ, ಫಸ್ಟಿನ ಓಪನ್ ಮಾಡಿ ನೋಡಿಬಿಟ್ಟೆ. ಓಕೆ, ಇದು 20 ಇರುತ್ತೆ ಅಂತ ಹೇಳಿದ್ರು ಒಂದು ಬಾಕ್ಸಲ್ಲಿ. ನಾನು ಕೌಂಟ್ ಮಾಡಿಲ್ಲ, ಇದಕ್ಕೆ 106 ರೂಪೀಸ್ ಕೊಟ್ಟಿದ್ದೀನಿ. ನಾನು ಎಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ ಇಲ್ಲಿ. ಅದು ಟೋಟಲಾಗಿ ಎಷ್ಟಿದೆ ಅಂತ ಕೌಂಟ್ ಮಾಡ್ತೀನಿ. 1 2 3 19 20 21. ಒಂದು ಎಕ್ಸ್ಟ್ರಾ ಒಂದಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮಿಸ್ ಆಗಿ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಏನಾದರೂ ಸಿಕ್ಬಿಟ್ರೆ ಖುಷಿ ಆಗ್ಬಿಡುತ್ತಲ್ಲ. ಬರೀ ಇಂಥದೆಯಾ. ಸೊ 106 ರೂಪೀಸ್ 20 ಅಂತ ಇತ್ತು, 21 ಬಂದಿದೆ. ಇದು ಚೆನ್ನಾಗಿದೆ ಕ್ವಾಲಿಟಿ. ಈಗ ಇದನ್ನು ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಇದು ಒಂದು ಕಂಟೈನರು. ಚಾಪರ್ನ ಲಾಸ್ಟಿಗೆ ಓಪನ್ ಮಾಡೋಣ, ಅದು ಮೇನ್ ಅಲ್ಲ, ಹೇಗಿದೆ ಅಂತ ನೋಡೋಕ್ಕೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದು ಹೆಂಗಿದೆ ಅಂದರೆ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರ್ತೀವಲ್ವ, ಅದನ್ನು ಫ್ರಿಜ್ ಒಳಗೆ ಇಡೋದಕ್ಕೆ ಆ ಥರ ಇರಲಿ ಅಂತ. ಏನು ಓಪನ್ ಮಾಡೋದು? ಯಾರು ಅಂಗಡಿಯಿಂದ ಓಪನ್ ಮಾಡೋದು? ಇವರು ಏನು ನಾವು ಓಪನ್ ಮಾಡಬೇಕು ಅಂತ ಪ್ಯಾಕಿಂಗ್ ಮಾಡಿರ್ತಾರೋ, ಓಪನ್ ಮಾಡಬಾರ್ದು ಅಂತ. ಅದು ಓಪನ್ ಮಾಡ್ಬೇಕಾದ್ರೆ ಆ ಕ್ಯೂರಿಯಾಸಿಟಿ ಇರಲಿ ಅಂತ ಅನಿಸುತ್ತೆ. ಈ ರೇಂಜಿಗೆ ಪ್ಯಾಕ್ ಮಾಡಿರ್ತಾರೆ. ಚೆನ್ನಾಗಿದೆ. ಇದು ಆಕ್ಚುಲಿ ಚೆನ್ನಾಗಿದೆ. ಏನೋ ಚೀಟಿ ಇಟ್ಟಿದ್ದಾರೆ, ನೋಡೋಣ. ಲಕ್ಕಿ ವಿನ್ನರ್, ಲಕ್ಕಿ ಡ್ರಾ ಕೂಪನ್ ಬೇರೆ ಕೊಟ್ಟಿದ್ದಾರೆ. ನಿಮಗೆ ಬೇರೆ ಥರ ಅನಿಸುತ್ತೆ. ಇದು ಓಕೆ, ಲಕ್ಕಿ ಡ್ರಾ ಕೂಪನ್ ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹೌ ಟು ಗೆಟ್ ಕ್ಯಾಶ್ ಬ್ಯಾಕ್, ಇದು ಆಮೇಲೆ ನೋಡ್ತೀನಿ. 1000 ರೂಪೀಸ್ ವ್ಯಾಲ್ಯೂ ಅಂತ ಹಾಕಿದ್ದಾರೆ. ಅದು ಆಮೇಲೆ ನೋಡೋಣ. ಅದೇ ನೋಡ್ತಾ ಕುತ್ಕೊಂಡು ನಾನು ಆಮೇಲೆ ಆರಾಮಾಗಿ ನೋಡ್ಕೊಳ್ತೀನಿ. ಈಗ ಕಂಟೈನರ್ ಸಕ್ಕತ್ತಾಗಿದೆ ನಿಜ. ಸ್ಟ್ರಾಂಗ್ ಇದೆ. ಇಷ್ಟೊಂಗ ಅಯ್ಯೋ, ಚೆನ್ನಾಗಿದೆ. ಹಿಂಗಿದೆ ಈ ಥರ. ಇದರೊಳಗೆ ತರಕಾರಿನ ಕಟ್ ಮಾಡಿ ಹಾಕ್ಬೋದು. ಅದ್ರ ಸ್ವಲ್ಪ ತುಂಬ ಚಿಕ್ಕ ಆಯಿತು, ಬಟ್ ಓಕೆ, ಕಟ್ ಮಾಡಿದ್ಮೇಲೆ ಇಡೋದಕ್ಕೆಲ್ಲ ಚೆನ್ನಾಗಿದೆ. ಇದು ಟೋಟಲ್ 6 ಇದೆ, 2 4 6 ಇದೆ.
ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು. ಮೊಟ್ಟೆ ಕೂಡ ಇದೆ. ಇದನ್ನ ಒಂದ್ಸತಿ ತೊಳೆದ್ಬಿಟ್ಟು ಮತ್ತೆ ಬೇರೆ ಏನಾದರೂ ಹಾಕಿ ಕೂಡ ಇಡ್ಬೋದು. ಡ್ರೈ ಕಾಳುಗಳು ಆ ಥರ ಹಾಕ್ಬಿಟ್ಟು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಬೋದು. ಚೆನ್ನಾಗಿದೆ. ಇದಕ್ಕೆ ನಾನು ಕೊಟ್ಟಿದ್ದು 134 ರುಪೀಸ್. 134ಗೆ ವರ್ತಿದೆ. ಎಸ್, ನೀವು ಯಾರಾದರೂ ಬೇಕು ಅಂದರೆ ಬೈ ಮಾಡಿ. ಚೆನ್ನಾಗಿದೆ ಇದು. ಈಗ ನೆಕ್ಸ್ಟ್ ಮೇನ್ ನಮ್ಮ ವೆಜಿಟೇಬಲ್ ಚಾಪರ್. ಇದನ್ನು ದೊಡ್ಡಣ್ಣನ ಆರ್ಡ್ರ್ ಅನ್ಬಾಕ್ಸ್ ಮಾಡೋಣ. ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಅಸ್ ಅಂತ. ಓಕೆ, ವೆಲ್ಕಮ್. ಇದಕ್ಕೆ ಇಲ್ಲೆಲ್ಲ ಪಿನ್ ಹಾಕಿದ್ದಾರೆ, ಅದನ್ನು ತೆಗಿಬೇಕು ಫಸ್ಟು. ಮತ್ತೆ ಟೋಟಲ್ 1 2 3 4 5 6 7 8 9 ಅಂತ ಇದೆ. ಇದ್ರ ಮೇಲೆ ಆ್ಯಕ್ಚುಲಿ ಪ್ರೈಸು 999 ಅಂತ ಇದೆ. ನಾನು ಕೊಟ್ಟಿದ್ದು 338 ರುಪೀಸ್. ಮೀಶೋದಲ್ಲಿ ಕಮ್ಮಿ ತಾನೇ ಇರುತ್ತೆ. ಪ್ಯಾಕಿಂಗ್ ಮಾತ್ರ ಸಕ್ಕತ್ತಾಗಿದೆ. ಚೆನ್ನಾಗಿದೆ. ಫುಲ್ ಓಪನ್ ಮಾಡಿ ನೋಡೋಣ ಹೇಗಿದೆ, ಏನೇನಿದೆ ಇದರೊಳಗೆ ಅಂತ. ಇಲ್ಲಿ ಪುಷ್ ಅಂತ ಏನೋ ಕೊಟ್ಟಿದ್ರು ನನಗೂ. ಅಂದರೆ ಇದು ಹೊಸ ಬಾಕ್ಸ್ ಅಲ್ವಾ, ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ಕಂಪ್ಲೀಟಾಗಿ ಒಂದೊಂದೇ ಚೆಕ್ ಮಾಡಬೇಕು ಹೇಗಿದೆ ಅಂತ ಹೇಳಿ. ಅದು ಓಪನ್ ಮಾಡ್ತಿದ್ದಾಗೇ ಒಂದು ಅಂದರೆ ದೊಡ್ಡ ಸೈಜಲ್ಲಿ ಕಟ್ ಮಾಡೋದಕ್ಕೆ, ಹಾಗೆಯೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡೋದು ಅಂತ ಒಂದು ಬ್ಲೇಡ್ ಆಲ್ರೆಡಿ ಫಿಕ್ಸ್ ಮಾಡಿದ್ರು. ಓವರಾಲ್ ಅಂದರೆ ಆ ಬಾಕ್ಸ್ದು ಕ್ವಾಲಿಟಿ ಚೆನ್ನಾಗೇ ಇತ್ತು, ಗಟ್ಟಿಯಾಗಿತ್ತು. ಬ್ಲೇಡ್ಸ್ಗಳು ಚೆಕ್ ಮಾಡಬೇಕು ಕಟ್ ಮಾಡಿ ವೆಜಿಟೇಬಲ್ಸ್ನ. ಇದ್ರ ಜೊತೆಗೆ ಪ್ಯಾಕಿಂಗಲ್ಲಿ ಸಪ್ರೇಟಾಗಿ ಸಣ್ಣದು ಸ್ಲೈಸಸ್ದು ಮತ್ತು ದೊಡ್ಡ ಕಟ್ಟರ್ಸ್ದು ಸಪ್ರೇಟಾಗಿ ಕವರ್ ಮಾಡಿಕೊಟ್ಟಿದ್ರು. ಇದು ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಒಂದು ಬಂದು ನಾವು ಬೀಟ್ರೋಟು ಅದೆಲ್ಲ ತುರಿತೀವಲ್ವ, ಅದು ಸ್ಮಾಲ್ ಸೈಜಿಂದ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಅದ್ರ ಜೊತೆಗೇ ಇನ್ನೊಂದು ಸ್ಲೈಸರ್ ಥರ ಕೊಟ್ಟಿದ್ದರು, ಡಿಸೈನಾಗಿ ಬರೋ ಥರ ಅದೊಂದಿತ್ತು. ಮತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ಟಾಗುವಂಥದ್ದು, ಬೀಟ್ರೋಟ್ ಆಗಲಿ ಕ್ಯಾರೆಟ್ ಆಗಲಿ ತುರಿದಾಗ ಕಾಯಿ ಅದೆಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ತುರ್ಕೊಳ್ಳೋದಕ್ಕೆ ಅದೊಂದು ಕೊಟ್ಟಿದ್ದರು. ಮತ್ತು ಇದು ಆಲೂಗಡ್ಡೆ ಅದನ್ನೆಲ್ಲ ಸ್ಲೈಸ್ ಮಾಡೋ ಅಂಥದ್ದಕ್ಕೆ ಸ್ಲೈಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಮಾಲ್ ಸೈಜಿನಲ್ಲಿ ಕಟ್ಟಾಗುವಂಥದ್ದು ಮತ್ತು ಸ್ಲೈಸರ್ದು ಅದೆಲ್ಲ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಏನಾದರೂ ಸ್ಲೈಸ್ ಮಾಡೋ ಅಂಥದ್ದು ಅಂದರೆ ಪೀಲ್ ಮಾಡೋ ಅಂಥದ್ದು ಮತ್ತು ತುರಿಯೋದಕ್ಕೆ ಆ ಥರದ್ದು. ಮತ್ತು ಇದು ಬಂದು ಸ್ಲೈಸರು, ಇದಕ್ಕೆ ನಾವು ಸಪ್ರೇಟು ಆಲ್ರೆಡಿ ತೋರಿಸಿದ್ನಲ್ಲ ಬ್ಲೇಡ್ಗಳು, ಅದನ್ನು ನಾವು ಫಿಕ್ಸ್ ಮಾಡ್ಕೋಬೋದು ಈ ಒಂದು ಕಟ್ಟರ್ಗೆ. ಇದು ಬಂದು ನಾವು ಸಣ್ಣದಾಗಿ ಈರುಳ್ಳಿ ಮತ್ತು ಕ್ಯಾರೆಟು ಆ ಥರದ್ದೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಕಟ್ಟರು, ಈ ಬ್ಲೇಡ್ ಇರುತ್ತೆ. ಇದನ್ನು ನಾವು ಈ ಥರ ಫಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಸಪ್ರೇಟಾಗಿ ಸ್ಲೈಸಸ್ದು ಏನಾದರೂ ಫಿಕ್ಸ್ ಮಾಡಬೇಕು ಅಂತಂದರೆ ಅದನ್ನು ತೆಗೆದುಬಿಟ್ಟು ಇದರಲ್ಲಿ ಎಂಟಿ ಇದೆಯಲ್ಲ, ಇದಕ್ಕೆ ನಾವು ಬ್ಲೇಡ್ಗಳನ್ನ ಫಿಕ್ಸ್ ಮಾಡ್ಕೋಬೋದು. ಓವರಾಲಾಗಿ ಪ್ರಾಡಕ್ಟು ಅಂದರೆ ಗಟ್ಟಿಯಾಗಿ ಬ್ಲೇಡೆಲ್ಲ ಚೆನ್ನಾಗೇ ಇತ್ತು, ಬಾಕ್ಸ್ ಕೂಡ ಸ್ಟ್ರಾಂಗ್ ಇತ್ತು. ನಾನು ಒಂದು ಸತಿ ಟ್ರೈ ಮಾಡೋಣ ಕಟ್ ಮಾಡಿ ಅಂತ ಹೇಳಿಬಿಟ್ಟು ಈರುಳ್ಳಿ ಮತ್ತು ಬೀನ್ಸ್ ಎಲ್ಲ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆನಿಯನ್ ಸ್ವಲ್ಪ ಕಟ್ ಆಗ್ತಾಯಿದೆ, ಬಟ್ ಬೀನ್ಸ್ ಎಲ್ಲ ಕಟ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಕಟ್ ಆಗಲಿಲ್ಲ. ಬಾಕ್ಸ್ ಕ್ವಾಲಿಟಿ ಓಕೆ, ಬಟ್ ಬ್ಲೇಡ್ ಕ್ವಾಲಿಟಿ ಚೆನ್ನಾಗಿಲ್ಲ.
ಇವತ್ತು ನಾನು ಮೀಶೋಯಿಂದ ಆರ್ಡರ್ ಮಾಡಿದಂತಹ ಎಲ್ಲ ಪ್ರಾಡಕ್ಟ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಯಾರ್ಯಾರು ಈ ಥರ ವೆಜಿಟೇಬಲ್ ಚಾಪರ್ನ ಆರ್ಡರ್ ಮಾಡಬೇಕು, ಕಂಟೈನರ್ಸ್ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೂ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಮ ಸಜೆಷನ್ಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.